ಪ್ರೀತಿ ಇದ್ರೇನೆ ಅಲ್ವ ಉಪ್ಪಿಟ್ಟು ಮಾಡ್ಕೊಡೋದು. ಬೆಳಕನ್ನು ನಿಲ್ಲಿಸಿದ್ದಾರೆ ಅವರು, ನನಗೆ ಬೆಳಕನ್ನು ಕೊಡ್ತಾ ಇದ್ದೀನಿ. ನಾನು ತಂಟೆಗೆ ಹೋಗಲ್ಲ, ಹೋಗ್ಬೇಕು ಅಂದರೆ ಅವ್ರು ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ. ನಾನಂತೂ ಒಂದು ಕಲ್ಲಾದರೆ 40 ಕಲ್ಲು ಹಾಕೊಂಡು ನಾನು ಇವ್ರು ನಂಬ್ಕೊಂಡಿರೋರ್ನೆಲ್ಲ ಅವ್ರು ಟಾಟಾ ಬಿರ್ಲಾ ಮಾಡಿಬಿಟ್ಟಿದ್ದಾರೆ. ಅವ್ರು ನಾನೇ ಕ್ಷಮೆ ಕೇಳಲಿ. ಫಸ್ಟ್ ಇಯರ್ MBBSಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ 5,000 ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ಯಾರೋ ಕೇಳಿ. ನಮ್ಮ ತಾತ ತರಕಾರಿ ವೆಂಕಟಪ್ಪ. ನೀವು SC/ST ಪರ ಅಂತ ನೀವು ಹೇಳ್ತೀರಿ. ಸಂಸದ ಸುಧಾಕರ್ ಹೇಳ್ತಾರೆ, ನಾನು SC/ST ಮನೆಗಳಲ್ಲಿ ಶಾಶ್ವತವಾಗಿ ಒಂದು ಬೆಳಕನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದೀನಿ. ಅವ್ರ ಮನೆಗೆ ಹೋಗ್ತಾರೆ, ಉಪ್ಪಿಟ್ಟು ತಿಂದು ಬಂದುಬಿಡ್ತಾರೆ, ಅವ್ರಿಗೆ ಖರ್ಚು ಮಾಡಿ ಬರ್ತಾರೆ ಅಂತ ಹೇಳ್ತಾರೆ. ಪ್ರೀತಿ ಇದ್ರೇನೆ ಅಲ್ವ ಉಪ್ಪಿಟ್ಟು ಮಾಡ್ಕೊಡೋದು ಅಲ್ವಾ? ಪ್ರೀತಿ ಇರೋದಕ್ಕೆ ಯಾಕೆ ಬೋರ್ವೆಲ್ ಕಳೆದ 10 ವರ್ಷದಲ್ಲಿ ಯಾಕೆ ಬೋರ್ವೆಲ್ ಕೊರೆಸ್ಲಿಲ್ವಂತೆ? ಇಷ್ಟೇ ನನ್ನ ಪ್ರಶ್ನೆ. SC/ST ಸಮುದಾಯಕ್ಕೆ ಏನು ಮಾಡಿದ್ದಾರೆ? 3ನೇ ಪ್ರಶ್ನೆ. ಮೊನ್ನೆ ಒಂದು SC/ST ಸಮುದಾಯ ಹುಡುಗಂದು ಆತ್ಮಹತ್ಯೆ ಆಯಿತು. ಅವ್ನು ಡೆತ್ ನೋಟಲ್ಲಿ ಬರೆದಿದ್ದ, ಬೈ ಡಿಫಾಲ್ಟ್ FIR ಆಯಿತು. ನಾವು ರಾಜಕಾರಣ ಮಾಡಲಿಲ್ಲ. ಇವ್ರು ನೋಡಿದ್ರೆ ನನ್ನ ಮೇಲೆ ಪ್ರೆಸ್ ಮೀಟ್ ಇಟ್ಟು ಏನೇನೋ ಮಾತಾಡ್ತಾರೆ. 600 ಬೋರ್ವೆಲ್ಲು ನೀವು ಮಿನಿಸ್ಟ್ರ್ ಆಗಿದ್ರಿ, ನೀವು ಯಾಕೆ ಹಾಕಿಸ್ಲಿಲ್ಲ? ಇವತ್ತು ನಾನು ಹಾಕಿಸ್ತಾ ಇದ್ದೀನಿ. ನನ್ನ ಕೈಲಿ ಹೆಂಗೆ ಸಾಧ್ಯ? ನಾನು MLA ಆಗಿ 600 ಬೋರ್ವೆಲ್ ತಂದಿದ್ದೀನಿ. ಅಂಬೇಡ್ಕರ್ ಆಶೀರ್ವಾದ ಮಾಡಿದ್ರೆ ನನ್ನ ಕ್ಷೇತ್ರದ SC/STಗೆ 6,000 ಬೋರ್ ತರ್ತೀನಿ. ಅಲ್ಲ, ಬೆಳಕನ್ನು ನಿಲ್ಲಿಸಿದ್ದಾರೆ ಅವರು, ನನಗೆ ಬೆಳಕನ್ನು ಕೊಡ್ತಾ ಇದ್ದೀನಿ. ಅವರು ಬೆಳಕನ್ನು ಅಂದರೆ ಯಾವ ಕಾಲೋನಿಗೆ ಹೋಗಿ ಕುತ್ಕೊಂಡು ಕಾಲೋನಿಯಲ್ಲಿ ಕುತ್ಕೊಂಡು ಕಷ್ಟ ಕೇಳಿದ್ದಾರೆ. ಅವ್ರ ಟರ್ಮನ್ನಲ್ಲಿ ಯಾವುದಾದ್ರೂ ಕಾಲೋನಿಯಲ್ಲಿ ಹೋಗಿ ಕುತ್ಕೊಂಡು ಇರೋದು ನೋಡಿದ್ದೀರಾ? ಕಾಲೋನಿ ಹೆಂಗಿದೆ? ಬೇಡಪ್ಪ. ಪೆರೇಸಂದ್ರದಲ್ಲಿ ಅವ್ರ ಮನೆ ಹಿಂದ್ಗಡೆನೇ ಕಾಲೋನಿ ಇದೆ. ಆ ಕಾಲೋನಿ ನೋಡಿದಾರ ಕೇಳಿ. ನನ್ನ ತಂಟೆಗೆ ಬರೋದನ್ನು ಮೊದಲು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾನು ತಂಟೆಗೆ ಹೋಗಲ್ಲ, ಹೋಗ್ಬೇಕು ಅಂದರೆ ಅವ್ರು ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ. ಬರಬೇಕೇನೋ ಕೇಳಿ ಅವ್ರನ್ನ. ನಾನು ಹೋಗಲ್ಲ. ಬಾ ಅಂತೇನಾದರೂ ಚಾಲೆಂಜ್ ಹಾಕಂಗಿದ್ರೆ ಹಾಕಂಗೆ ಹೇಳಿ. ನಾನಂತೂ ಒಂದು ಕಲ್ಲಾದರೆ 40 ಕಲ್ಲು ಹಾಕೊಂಡು ನಾನು ಪವರ್ ಇಲ್ಲದೆ ಇದ್ದಾಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನ. ಇವಾಗ ಡಿಸೈಡ್ ಮಾಡಿದ್ರೆ ಎಷ್ಟೊತ್ತು ಇಲ್ಲ. ನನಗೆ ಬೇಕಾಗಿಲ್ಲ. ನನ್ನ ರೇಂಜ್ ಅವ್ರ ರೇಂಜ್ ಅಲ್ಲ. ಸರ್, ಈಗ ಪ್ರದೀಪ್ ಈಶ್ವರ್ ಅವರು ಮುಂದಿನ ದಿನಗಳಲ್ಲಿ ಊರನ್ನು ಖಾಲಿ ಮಾಡುವಂಥ ಕೆಲಸ ಮಾಡ್ತಾರೆ. ಅವ್ರು ನಂಬ್ಕೊಂಡಿರೋಂಥ ಪರಿಸ್ಥಿತಿ, ಕಾರ್ಯಕರ್ತರ ಪರಿಸ್ಥಿತಿ ಏನಾಗಬೇಡ ಅಂತ ಹೇಳ್ತಾರೆ. ಏನು ಇವ್ರು ನಂಬ್ಕೊಂಡಿರೋರ್ನೆಲ್ಲ ಅವ್ರು ಟಾಟಾ ಬಿರ್ಲಾ ಮಾಡಿಬಿಟ್ಟಿದ್ದಾರೆ. ಇವ್ರು ನಂಬ್ಕೊಂಡಿರೋರ್ಗೆ ಏನಾದರೂ ಮಾಡಿದಾರ? ಇವ್ರು 10 ವರ್ಷದಿಂದ ಇವ್ರು ನಂಬ್ಕೊಂಡಿದ್ರಲ್ಲ, ಅವರು ಟಾಟಾ ಬಿರ್ಲಾ ಏನಾದರೂ ಆಗಿದಾರಾ? ಏನು ಮಾಡೋಕ್ಕಾಗಿಲ್ವೇ? ನಾನಾದರೂ ಎಷ್ಟೋ ಜನ ನನ್ನ ಲೀಡರ್ಸ್ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಿದ್ದೀನಿ ರೀ. ನಾನು ಓಪನ್ನಾಗಿ ಹೇಳ್ತೀನಿ, ನನಗೆ ದುಡ್ದಿರೋ ನನ್ನ ಲೀಡರ್ಸ್ ಮಕ್ಕಳಿಗೆ ನನ್ನ ಅಕಾಡೆಮಿಯಲ್ಲಿ ಉಚಿತ ಶಿಕ್ಷಣ ಕೊಟ್ಟಿದ್ದೀನಿ. ಇವರು ಶಾಂತ ವಿದ್ಯಾಸಂಸ್ಥೆಯಲ್ಲಿ ಅವ್ರಿಗೆ ದುಡ್ದಿರೋ ಲೀಡರ್ ಮಕ್ಕಳಿಗೆ ಯಾವತ್ತಾದರೂ ಫ್ರೀ ಅಡ್ಮಿಷನ್ ಕೊಟ್ಟಿದ್ದಾರಾ? ಅಲ್ವಾ? ಒಂದು ಎಕ್ಸಾಂಪಲ್ಲು ಇಲ್ಲ, ಸುಮ್ಮನೆ ಮಾತಾಡ್ತಾರೆ. ಕಳಿಸಿದ್ರಲ್ಲ, ಕ್ಷಮೆ ಕೇಳಿದ್ರು. ಅಲ್ಲಲ್ಲ, ಕಳಿಸಿದ್ರಲ್ಲ. ನಾನು ಅಣಕನೂರು ಜೈಲಿದ್ದು ಇದ್ರಲ್ಲ, ನನಗೆ 14 ದಿನ ಬೇಲ್ ಸಿಗಬಾರ್ದು ಅಂತ ಮಾಡಿದ್ರಲ್ಲ. ನಾನು ಉಪವಾಸ ಮಾಡಿದ್ದಕ್ಕೆ ನನಗೆ ವಾಲಂಟಿಯರಾಗಿ ಜಡ್ಜ್ ಬೇಲ್ ಕೊಟ್ಟಿದ್ದು. ನಾನು ಅಣಕನೂರು ಜೈಲಲ್ಲಿ 14 ದಿನ ನನ್ನ ಕಸ್ಟಡಿ ಕೊಟ್ಟಾಗ ನಾನು ಉಪವಾಸ ಮಾಡಿದಾಗ ಅಲ್ಲಿಂದ ಜೈಲರ್ ಬಂದು ಜಡ್ಜ್ಗೆ ಹೇಳ್ತಾರೆ, ಆ ಹುಡುಗ ಏನೂ ಊಟ ಮಾಡ್ತಿಲ್ಲ, ನೀರು ಕುಡಿತಿಲ್ಲ ಅಂತ. ಆವಾಗ ನನಗೆ ಅರ್ಲಿ ಬೇಲ್ ಸಿಕ್ಕಿದ್ದು ಅಲ್ವಾ? ಅವ್ರು ನಾನೇ ಕ್ಷಮೆ ಕೇಳಲಿ. ನಮ್ಮ ತಾತ 5,000 ರೂಪಾಯಿ ಕೊಟ್ಟರೆ ಹೋಗಿ MBBSಗೆ ಸೇರಿದವರು ಅವರು. ಪೆರೇಸ್ ಅಂದ್ರೆ ಕೂಗಿ ಹೇಳುತ್ತೆ, ಇಲ್ಲ ಅನ್ನ ಕೇಳಿ ನೋಡೋಣ. ಫಸ್ಟ್ ಇಯರ್ MBBSಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ 5,000 ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ಯಾರೋ ಕೇಳಿ. ನಮ್ಮ ತಾತ ತರಕಾರಿ ವೆಂಕಟಪ್ಪ. ನೋ ಅನ್ನ ಕೇಳಿ ಅವ್ರ ಅಪ್ಪನ ಅಥವಾ ಅವ್ರನ್ನ. ASAQUATEC RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ASAQUATEC ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.